ಇನ್ನು ಮಾರತ್ತಹಳ್ಳಿ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧ ಇದೀಗ ಚಾರ್ಜ್ ಶೀಟ್ ತಯಾರಿಯಾಗಿದೆ. ಕೃತಿಕಾ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ತಯಾರಿ. ಆತ ಕೂಡ ವೈದ್ಯ ಆದ್ರೂ ಕೂಡ ತನ್ನದೇ ಪತಿಯನ್ನ ಅನಸ್ತೇಶಿಯಾ ಕೊಟ್ಟು ಸಾಯಿಸಿದಂಥ ಕೇಳಿ ಇದೇ ಶುಕ್ರವಾರ ಎಸಿಜೆಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1200 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರ ತಯಾರಿ. ನಾಳೆ ಎಸ್ಪಿಪಿಗೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಅನ್ನ ಹಸ್ತಾಂತರ ಮಾಡಲಿದ್ದಾರೆ. ಇದೇ ಶುಕ್ರವಾರ ಕೋರ್ಟ್ಗೆ 1200 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಸುಮಾರು 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ತಯಾರಿಸಲಾಗಿದೆ. ಒಟ್ಟಾರೆ ಒಂದು ಕಡೆ ಗಮನಿಸಬಹುದು, ಆತ ತನ್ನ ಹೆಂಡತಿಯನ್ನ ಸಾಯಿಸಿದ ಅದೆಷ್ಟೋ ತಿಂಗಳುಗಳ ಬಳಿಕ ಈ ಒಂದು ಕೊಲೆ ಕೇಸ್ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆದಂತಹ ಸಂದರ್ಭದಲ್ಲಿ ಆಕೆ ಕೂಡ ಡಾಕ್ಟರೇ ಆಗಿರ್ತಾಳೆ. ಆದರೂ ಕೂಡ ಈತ ಅನಸ್ತೇಶಿಯಾ ಕೊಟ್ಟು ಆಕೆಯನ್ನ ಸಾಯಿಸಿರ್ತಾನೆ. ಇನ್ನು ಅನಸ್ತೇಶಿಯಾ ಔಷಧಿಯನ್ನ ಖರೀದಿಸಿದಂಥ ವಿವರಗಳನ್ನೊಳಗೊಂಡಂತೆ ಒಟ್ಟಾರೆ ಆ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಎಲ್ಲವನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲೂ ಕೂಡ ಇದೀಗ ಸಲ್ಲಿಕೆ ಆಗ್ತಾ ಇರೋದು 1200 ಪುಟಗಳ ಚಾರ್ಜ್ ಶೀಟ್. ಹಾಗಾದ್ರೆ ಪೊಲೀಸರು ಸಂಗ್ರಹಿಸಿದ ಪ್ರಮುಖ ಸಾಕ್ಷ್ಯಗಳು ಏನೇನಿತ್ತು ಅಂತ ನೋಡೋದಾದ್ರೆ, ಅನಸ್ತೇಶಿಯಾ ಔಷಧಿಯನ್ನ ಆತ ಖರೀದಿಸಿದ್ನಲ್ಲ ಅದರ ವಿವರ ಕೂಡ ಇದೆ. 8 ಮೆಸೇಜ್ಗಳಲ್ಲಿ ಕೃತಿಕಾ ರೆಡ್ಡಿ ಕೊಲೆ ರಹಸ್ಯ ಅಡಗಿತ್ತು. 8 ಮೆಸೇಜ್ ರಿಟ್ರೀವ್ ಮಾಡಿತ್ತು. ಇದೀಗ ಅವೆಲ್ಲವನ್ನು ರಿಪೋರ್ಟ್ ಸೇರಿಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಕೃತಿಕಾ ರೆಡ್ಡಿ ಕೊಲೆ ನಂತರ ಮಹೇಂದ್ರ ರೆಡ್ಡಿ ತಡವರಿಸಿದ್ದ ಕೊಲೆಯ ರಹಸ್ಯವನ್ನ ಬಚ್ಚಿಡಲಾಗದೆ ಸ್ನೇಹಿತನ ಬಳಿ ಆರೋಪಿ ಮಹೇಂದ್ರ ಹೇಳ್ಕೊಂಡಿದ್ದ. ಇನ್ನು ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧ ಇದೀಗ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ತಾಂತ್ರಿಕ ಹಾಗೂ FSL ರಿಪೋರ್ಟ್ ಕೂಡ ಸಂಗ್ರಹಿಸಲಾಗಿದೆ. ಯಾಕಂತ ಹೇಳಿದ್ರೆ ಆತ ಎಲ್ಲವನ್ನು ಡಿಲೀಟ್ ಮಾಡಿದ್ದ, ಆದರೂ ಕೂಡ ಎಲ್ಲವನ್ನ ರಿಟ್ರೀವ್ ಮಾಡಲಾಗಿತ್ತು. ಸುಮಾರು 72ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹಿಸಿ ಇದೀಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಆತ ಅನಸ್ತೇಶಿಯಾವನ್ನ ಖರೀದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿದ್ದಂಥ CCTV ಫುಟೇಜನ್ನು ಕೂಡ ವಿಡಿಯೋ ದೃಶ್ಯಾವಳಿಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆರೋಪಿ ಮಹೇಂದ್ರ ರೆಡ್ಡಿ ಔಷಧಿ ಖರೀದಿಸಿದ ದಾಖಲೆ ಇದೆ. ಔಷಧಿ ಖರೀದಿಗೆ ಹಣ ಪಾವತಿಸಿದಂತಹ ಪೇಮೆಂಟ್ ಡೀಟೇಲ್ಸ್ ಇದೆ. ಜೊತೆಗೆ UPI ಮೂಲಕ ಆತ ಪೇಮೆಂಟ್ ಮಾಡಿದಂತೆ. ಯಾವುದಕ್ಕೆ ಅಂದರೆ ಅನಸ್ತೇಶಿಯಾವನ್ನ ಖರೀದಿ ಮಾಡೋದಕ್ಕೆ. ಜೊತೆಗೆ ಎಷ್ಟು ರೂಪಾಯಿ ಹಣ ಪಾವತಿಸಿದ ಅನ್ನುವಂತಹ ದಾಖಲೆಯನ್ನ ಕೂಡ ಇಲ್ಲಿ ಅಟ್ಯಾಚ್ ಮಾಡಲಾಗಿದೆ. ತನ್ನ ಸ್ನೇಹಿತನ ಜೊತೆ ಚಾಟಿಂಗ್ ಮಾಡಿದ ವಿವರವನ್ನ ಕೂಡ ರಿಟ್ರೀವ್ ಮಾಡಲಾಗಿದೆ. ಕೃತಿಕಾ ರೆಡ್ಡಿ ಕೊಲೆ ನಂತರ ಈತ ಮಹೇಂದ್ರ ರೆಡ್ಡಿ ಏನಿದ್ದ ಈತ ತಡವರಿಸಿದ್ದ, ಅಲ್ಲಿಂದಲೇ ಶುರುವಾಯಿತು ಈ ಎಲ್ಲ ಗಮನವನ್ನ ಸೆಳೆಯುವಂಥ ನಿಟ್ಟಿನಲ್ಲಿ. ಇನ್ನು ಕೊಲೆಯ ಸೀಕ್ರೆಟ್ ಬಚ್ಚಿಡಲಾಗದೆ ಸ್ನೇಹಿತನ ಬಳಿ ಹೇಳ್ಕೊಂಡಿದ್ದ. ಕೊಲೆಯಾದ 1.5 ತಿಂಗಳ ನಂತರ ಕೊಲೆಯ ಗುಟ್ಟು ಪ್ರಪಂಚದಾದ್ಯಂತ ರಟ್ಟಾಗಿತ್ತು. ಫೋನ್ ಪೇ ಚಾಟಿಂಗ್ ನಲ್ಲಿ ಕೊಲೆ ರಹಸ್ಯವನ್ನ ಈತ ಬಿಚ್ಚಿಟ್ಟಿದ್ದ. ಐ ಕಿಲ್ಡ್ ಕೃತಿಕಾ, ಒನ್ಸ್ ಅ ಮರ್ಡರ್ಡ್ ಲೈಕ್ ಆಲ್ವೇಸ್ ಆಸ್ ಅ ಮರ್ಡರರ್ ಅಂತ ಹೇಳ್ಕೊಂಡಿದ್ದ. ಕೃತಿಕಾ ರೆಡ್ಡಿಗೆ ನೀಡಿದ್ದ ಅನಸ್ತೇಶಿಯಾ FSL ರಿಪೋರ್ಟ್ ಕೂಡ ಇದೀಗ ರೆಡಿ ಆಗ್ತಾ ಇರುವಂಥದ್ದು. ರಿಪೋರ್ಟ್ ಅನ್ನ ಸೇರಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಒಳಗೊಂಡಂತಹ ಚಾರ್ಜ್ ಶೀಟ್ ತಯಾರಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ಸಂತೋಷ್, ಯಾವಾಗ ಈ ಒಂದು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತು, ನಿಜಕ್ಕೂ ಒಬ್ಬ ಡಾಕ್ಟರ್ ಆಗಿ ತನ್ನ ವೈದ್ಯ ಪತ್ನಿಯನ್ನ ಈತ ಹಲ್ಲೆಗೈದಂತಹ ವಿಚಾರ ಭಾರಿನೇ ನೋವುಂಟು ಮಾಡಿತ್ತು, ಜೊತೆಗೆ ಭಯಭೀತರನ್ನಾಗಿಸುವಂತೆ ಮಾಡಿತ್ತು. ಸದ್ಯಕ್ಕೆ ಈಗ ಈತನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಮೃತ, ಏನು ಕೃತಿಕಾ ರೆಡ್ಡಿ ವೈದ್ಯ ಏನಿಲ್ಲ ಈಕೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತಿ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಪೊಲೀಸರು ರೆಡಿ ಮಾಡ್ಕೊಂಡಿರುವಂತದ್ದು. ಪ್ರಕರಣ ದಾಖಲು ಮಾಡಿಕೊಂಡ ಬಳಿಕ ಏನು ಹತ್ಯೆ ಪ್ರಕರಣ ಬೆಳಕಿಗೆ ಬರ್ತದೆ, ಈತ ಪೂರ್ವ ನಿಯೋಜಿತವಾಗಿ ಸಂಚನ್ನು ರೂಪಿಸಿ ತನ್ನ ಪತ್ನಿಯನ್ನ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡ್ಲಿಕ್ಕೆ ಸ್ಕೆಚ್ ಅನ್ನ ಹಾಕೊಂಡಿರೋನ್ನ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈತನ ವಿರುದ್ಧ ಸುಮಾರು 72 ಸಾಕ್ಷಿಗಳು ಪತ್ತೆ ಆಗಿರುವಂತದ್ದು. ಅಂದ್ರೆ ಈತ ಹಂತವಾಗಿ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಹತ್ಯೆಯನ್ನ ಮಾಡ್ಲಿಕ್ಕೆ ಈತ ವೈದ್ಯ ಆಗಿದ್ದ ಹಿನ್ನೆಲೆಯಲ್ಲಿ ಅನಸ್ತೇಶಿಯಾವನ್ನ ಬಳಸ್ಕೊಂಡು ಆಕೆಯನ್ನ ಅನಾರೋಗ್ಯದಲ್ಲಿ ಬಳಲ್ತಿದ್ದಂತ ಸಂದರ್ಭದಲ್ಲಿ ಮೆಡಿಸಿನ್ ಕೊಡುವ ರೂಪದಲ್ಲಿ ಈಕೆಗೆ ಅನಸ್ತೇಶಿಯಾವನ್ನ ಕೊಟ್ಟು ಹೈ ಡೋಸ್ ಅನ್ನ ಏನು ಕೊಡ್ತಾರೆ. ಇದರಿಂದ ಆಕೆ ಮೃತವನ್ನ ಪಟ್ಟಿರ್ತಾಳೆ. ಸೊ ಇದಕ್ಕೆ ಆತ ಎಲ್ಲಿ ಹೋಗಿರ್ತಾನೆ, ಯಾವ ರೀತಿಯಾಗಿ ಪ್ಲಾನ್ ಮಾಡಿರ್ತಾನೆ, ಎಲ್ಲಿ ಹೋಗಿ ಅದಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ ಅನ್ನ ತೆಗೆದುಕೊಂಡು ಬಂದಿರ್ತಾನೆ, ಯಾರೆಲ್ಲ ಸಂಪರ್ಕವನ್ನ ಮಾಡಿರ್ತಾನೆ, ಸೊ ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಕಲೆ ಹಾಕಿರುವಂತದ್ದು. FSL ರಿಪೋರ್ಟ್ ಏನಿದೆ, FSL ರಿಪೋರ್ಟ್ ನಲ್ಲಿ
ನೆರೋಪ್ ಎಂಬ ಔಷಧಿಯನ್ನ ಬಳಸಿದ ಬಗ್ಗೆ ಕೂಡ ಇದರಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದ್ರ ಜೊತೆಗೆ 164 ಹೇಳಿಕೆ ಸ್ಟೇಟ್ಮೆಂಟ್ಗಳೇನಿರುತ್ತೆ ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆರಂಭದಲ್ಲಿ ಆಕೆ ಅನಾರೋಗ್ಯದಿಂದನೇ ಮೃತಪಟ್ಟಿದ್ದಾಳೆ ಅಂತೇಳಿ ಅವರ ಪೋಷಕರು ಕೂಡ ನಂಬಿಕೊಂಡಿದ್ರು. ಆದ್ರೆ ಅನುಮಾನ ಅಂದ್ರೆ ಮರಣೋತ್ತರ ಪರೀಕ್ಷೆ ನಂತರ ಬಂದಂತಹ ವರದಿ ಏನಿತ್ತು ಆ ವರದಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಗೊತ್ತಾಗುತ್ತೆ. ಅನುಮಾನಗಳು ಗೊತ್ತಾದ ಸಂದರ್ಭದಲ್ಲಿ ಅದನ್ನ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಮಹೇಂದ್ರ ರೆಡ್ಡಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಎಲ್ಲಾ ಸತ್ಯಾಸತ್ಯತೆಗಳು ಹೊರ ಬಂದಿರುವಂತದ್ದು. ಸದ್ಯ 1200 ಪುಟಗಳ ಇನ್ನು ಚಾರ್ಜ್ ಶೀಟ್ ಸಿದ್ಧಗೊಂಡಿರುವಂತದ್ದು. ಇದನ್ನ ಇವತ್ತು SPP ಅವ್ರಿಗೆ ಮೊದಲು ಕೊಡ್ತಾರೆ. ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಮಾಡಿರುವಂತ ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನು ಕೂಡ ಮೊದಲು ಸ್ಕೂಟನೆಯನ್ನ ಮಾಡಲಾಗುತ್ತೆ. ಸ್ಕೂಟನೆಯನ್ನ ಮಾಡಿದ ಬಳಿಕ ನಾಳೆ ನ್ಯಾಯಾಲಯಕ್ಕೆ 1200 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುತ್ತೆ. ಇದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಕೋರ್ಟ್ ಟ್ರಯಲ್ ಅನ್ನ ನಿಗದಿಯನ್ನ ಮಾಡುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಅಮೃತ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.